ನಾವಿವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮದ್ದನಕುಂಟೆ ಎಂಬ ಊರಿನಲ್ಲಿರುವ ಅಚ್ಚರಿ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇನೆ. ನೀವಿಲ್ಲಿ ನೋಡುತ್ತಿರುವುದು 2000 ವರ್ಷಗಳ ಹಿಂದಿನ ಮೆಗಾಲಿಥಿಕ್ ಸಾಂಸ್ಕೃತಿಕ ಕಾಲದ ಬೃಹತ್ ಶಿಲಾ ಸಮಾಧಿ. 2000 ವರ್ಷಗಳ ಹಿಂದಿನ ಸಮಾಧಿ ಪತ್ತೆ ಎಂದು ಕೂಡ ಪೇಪರ್ನಲ್ಲಿ ಬಂದಿದೆ. ಈ ಸಮಾಧಿಯು ಸುಮಾರು 5 ರಿಂದ 6 ಅಡಿ ಎತ್ತರದ ನಿಲುವುಗಳನ್ನು ನಿಲ್ಲಿಸಲಾಗಿದೆ. ಕಲ್ಲು ಕತ್ತರಿಸಲು ಪಳಗಿದ್ದ ಕಬ್ಬಿಣ ಯುಗದ ಮಾನವರು ನಿರ್ಮಿಸಿದ ಡಾಲ್ಮನ್ ಮಾದರಿಯ ಸಿಸ್ಟ್ ಸಮಾಧಿಯಂತೆ ಇದು ಇದೆ. ಸಮಾಧಿಯ ಒಳಗೆ ಮಾನವ ಅಸ್ಥಿಯ ಕುಡಿಕೆ ಇದ್ದ ಕುರುಹುಗಳು ಇವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇದರ ಸನಿಹದಲ್ಲಿಯೇ 12ನೇ ಶತಮಾನಕ್ಕೆ ಸೇರಿದ ಕಾಳಿಯ ಗುಡಿ ಕೂಡ ಇದೆ. ಸಮಾಧಿ ಹಾಗೂ ಕಾಳಿ ಗುಡಿ ಇರುವುದು ಧಾರ್ಮಿಕ ದೃಷ್ಟಿಯಿಂದ ವಿಶೇಷವಾಗಿದೆ. ಇನ್ನು ಅಚ್ಚರಿಯ ಸಂಗತಿ ಎಂದರೆ ಸಮಾಧಿ ಸಮೀಪದಲ್ಲಿ ವಿಜಯನಗರ ಅರಸರ ಕಾಲದ ಹನುಮಾನ್ ಶಿಲಾಮೂರ್ತಿ ಹಾಗೂ 2 ವೀರಗಲ್ಲುಗಳಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ದೇವಸ್ಥಾನದ ಬಾಗಿಲಲ್ಲಿ ಇರುವ ದೇವಿಯ ಕೆತ್ತನೆಗಳು ಹಿಂದಿನ ಕಾಲದ ಶಿಲ್ಪಿಯ ಕೈಚಳಕವನ್ನು ಇಂದಿಗೂ ಸ್ಮರಿಸುತ್ತವೆ. ಪೂಜೆ ಪುನಸ್ಕಾರಗಳಿಲ್ಲದ ಇಲ್ಲಿಯ ದೇವಸ್ಥಾನಗಳು ಅಸಂಖ್ಯಾತ ಬಾವಲಿಗಳ ಆವಾಸ ಸ್ಥಾನವಾಗಿದೆ. ಇಂದಿಗೂ ಕೆಲವು ಗರ್ಭಗುಡಿಗಳು ಕಾಣಸಿಗಲ್ಲ. ಇಲ್ಲಿಯವರೆಗೂ ಕೆಲವು ಗುಡಿಗಳು ಕೂಡ ಅವನತಿಯತ್ತ ಸಾಗುತ್ತಿವೆ. ಎತ್ತ ಕಣ್ಣಾಯಿಸಿದರೂ ಮನೆಗಳು, ವಾಸಿಸುವ ಜನರು ಕಾಣಬೇಕಿದ್ದ ಈ ಊರು ಇಂದಿಗೆ ಕಣ್ಮರೆಯಾಗಿದೆ. ಸ್ಥಳಗಳೇ ಕಳೆದಿದ್ದರೂ ಈ ದೇವಾಲಯಗಳು ನಿಲುವು, ಗುಣಮಟ್ಟ, ಶಿಲ್ಪಕಲೆ ಹಾಳೂರು ಎಂದು ಕರೆಯುವ ಈ ಊರು ಪ್ರಸ್ತುತ ಬೇಚಾರಕ್ ಗ್ರಾಮವಾಗಿದೆ. ಅಂತ್ಯಕ್ರಿಯೆ ನಡೆದ ಸ್ಥಳವನ್ನು ಗುರುತಿಸಲು ನಿಲುವುಗಲ್ಲುಗಳನ್ನು ನಿಲ್ಲಿಸಲಾಗಿತ್ತು. ಗಾತ್ರದಲ್ಲಿ ಒಂದು ಸಮಾಧಿ ಮತ್ತೊಂದು ಸಮಾಧಿಗೆ ಭಿನ್ನವಾಗಿದೆ. ಇಲ್ಲಿ ಕೆಲವು ದೇವಸ್ಥಾನಗಳು ಕಂಡು ಬಂದಿವೆ. ಅದರಲ್ಲಿ ಒಂದು ಕಾಳಿ ದೇವಸ್ಥಾನ, ಮತ್ತೊಂದು ರಂಗಪ್ಪ ದೇವಸ್ಥಾನ ಎಂದು ಹೇಳಲಾಗಿದೆ. ಈ ದೇವಸ್ಥಾನಗಳು ಸರಿಸುಮಾರು 500 ವರ್ಷಕ್ಕೂ ಹೆಚ್ಚು ಹಳೆಯ ದೇವಸ್ಥಾನಗಳು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ದೇವಸ್ಥಾನಗಳು ಸುತ್ತಮುತ್ತಲೂ ಒಂದು ಊರೇ ನೆಲೆಸಿತ್ತು. ಆದರೆ ಕೆಲವು ನಂಬಿಕೆಗಳ ಪ್ರಕಾರ ಗ್ರಾಮದಲ್ಲಿ ಬೇತಾಳನ ನೆರಳು ಗ್ರಾಮದ ಮೇಲೆ ಬಿಡುತ್ತದೆ. ಇದರಿಂದ ಊರಿಗೆ ಕೆಲವು ಸಮಸ್ಯೆ ಎದುರಾಗಿ ಅಲ್ಲಿನ ಜನರು ಊರು ಬಿಡುತ್ತಾರೆ. ಕೆಲವರು ಸ್ವಲ್ಪ ದೂರ ಹೋಗಿ ಅಲ್ಲಿಯೇ ನೆಲೆಸುತ್ತಾರೆ. ಕಾಲ ಕಳೆದಂತೆ ಊರು ನಾಶವಾಗುತ್ತದೆ. ದೇವರ ಗುಡಿಗಳು ಕಣ್ಮರೆಯಾಗುತ್ತವೆ. ಪ್ರತಿ 8 ವರ್ಷಗಳಿಗೊಮ್ಮೆ ನಡೆಯುತ್ತಿದ್ದ ಹೆಚ್ಚು ಜನರು ಸೇರಿ ಮಾಡುತ್ತಿದ್ದ ಜಾತ್ರೆ ಕಣ್ಮರೆಯಾಗುತ್ತದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.